ನಮಸ್ಕಾರ ವೀಕ್ಷಕರೇ, ಇತಿಹಾಸದ ಪುಟಗಳನ್ನು ಒಮ್ಮೆ ತಿರುವಿ ನೋಡಿ. ಅಲ್ಲಿ ಎಷ್ಟೋ ಜನರು ರಾಜರು ಸಿಗ್ತಾರೆ, ಇನ್ನೆಷ್ಟೋ ಜನರು ಚಕ್ರವರ್ತಿಗಳು ಸಿಗ್ತಾರೆ. ಆದರೆ ಕೇವಲ ತನ್ನ ಶೌರ್ಯ, ಜಾಣ್ಮೆ ಮತ್ತು ರಣತಂತ್ರದ ಬಲದಿಂದ ಇಡೀ ಯುರೋಪ್ ಖಂಡವನ್ನೇ ನಡಗಿಸಿದ್ದ ಒಬ್ಬನೇ ಒಬ್ಬ ಗಂಡುಗಲಿ ಅಂದ್ರೆ ಅದು ನೆಪೋಲಿಯನ್ ಬೋನಾಪಾರ್ಟೆ. ಯಾರು ಈ ನೆಪೋಲಿಯನ್? ಯಾವುದೇ ರಾಜವಂಶದ ಹಿನ್ನೆಲೆ ಇಲ್ಲದೆ ಕೇವಲ ಒಬ್ಬ ಸಾಮಾನ್ಯ ಸೈನಿಕನಾಗಿ ಆರ್ಮಿಗೆ ಸೇರಿ ಇಡೀ ದೇಶದ ಚಕ್ರವರ್ತಿಯಾಗಿ ಮೆರೆದ ಮಹಾನ್ ಪರಾಕ್ರಮಿಯ ರಣರಂಗದ ಶೌರ್ಯ ಎಂಥದ್ದು. ವಾಟರ್ಲೂ ಕಾಳಗದಲ್ಲಿ ಜಗತ್ತನ್ನೇ ನಡಗಿಸಿದ ನೆಪೋಲಿಯನ್ ಸೋತು ಸೆರೆಯಾಗಿದ್ದು ಹೇಗೆ? ನೆಪೋಲಿಯನ್ನ ರಣರೋಚಕ ಕತೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜಗತ್ತನ್ನೇ ನಡಗಿಸಿದ ನೆಪೋಲಿಯನ್ ಬೋನಾಪಾರ್ಟೆ ಹುಟ್ಟಿದ್ದು ಅರಮನೆಯಲ್ಲ. 1769ರಲ್ಲಿ ಫ್ರಾನ್ಸ್ ಅಧೀನದಲ್ಲಿದ್ದ ಕೋರ್ಸಿಕಾ ಅನ್ನೋ ಒಂದು ಪುಟ್ಟ ದ್ವೀಪದ ಸಾಮಾನ್ಯ ವರ್ಗದ ಕುಟುಂಬದಲ್ಲಿ ನೆಪೋಲಿಯನ್ ಜನನವಾಗುತ್ತೆ. ಬಾಲ್ಯದಲ್ಲಿ ನೆಪೋಲಿಯನ್ ನೋಡಕ್ಕೆ ತುಂಬಾ ಸಣ್ಣಗಿದ್ದ. ಜೊತೆಗೆ ಆತನಿಗೆ ಫ್ರೆಂಚ್ ಭಾಷೆ ಸರಿಯಾಗಿ ಬರುತ್ತಿರಲಿಲ್ಲ. ಇದೇ ಕಾರಣಕ್ಕೆ ಶಾಲೆಯಲ್ಲಿದ್ದ ಶ್ರೀಮಂತರ ಮಕ್ಕಳು ಆತನನ್ನು ಸದಾ ಚುಡಾಯಿಸಿ ಅವಮಾನಿಸುತ್ತಿದ್ರು. ಇದರಿಂದ ಬೇಸತ್ತ ನೆಪೋಲಿಯನ್ ಯಾರ ಜೊತೆಯೂ ಹೆಚ್ಚಾಗಿ ಬೆರೆಯದೆ ಒಂಟಿಯಾದ. ಆದರೆ ಆ ಒಂಟಿತನವನ್ನೇ ಆತ ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡ. ಗೆಳೆಯರ ಜೊತೆ ಆಟವಾಡುವ ಬದಲು ಲೈಬ್ರರಿಯಲ್ಲಿ ಕೂತು ಇತಿಹಾಸ, ಗಣಿತ ಮತ್ತು ಜಗತ್ತಿನ ಮಹಾನ್ ನಾಯಕರ ಯುದ್ಧ ತಂತ್ರಗಳ ಪುಸ್ತಕಗಳನ್ನು ಓದಿದ. ಆತನ ಚುರುಕುತನ ಮತ್ತು ಜ್ಞಾನವನ್ನು ನೋಡಿ ಫ್ರಾನ್ಸ್ನ ಪ್ರತಿಷ್ಠಿತ ಮಿಲಿಟರಿ ಅಕಾಡೆಮಿಯಲ್ಲಿ ಸೀಟ್ ಸಿಗುತ್ತೆ. ಅಲ್ಲಿ ಕಠಿಣ ತರಬೇತಿ ಮುಗಿಸಿದ ನೆಪೋಲಿಯನ್ ಕೇವಲ 16ನೇ ವಯಸ್ಸಿಗೆ, ಹೌದು ಬರೀ 16ನೇ ವಯಸ್ಸಿಗೆ ಫ್ರೆಂಚ್ ಆರ್ಮಿಯಲ್ಲಿ ಸೆಕೆಂಡ್ ಲೆಫ್ಟಿನೆಂಟ್ ಆಗಿ ಅಧಿಕಾರ ವಹಿಸಿಕೊಳ್ತಾನೆ. ಬಾಲ್ಯದಲ್ಲಿ ಆದ ಅವಮಾನ, ಅನುಭವಿಸಿದ ಬಡತನ, ನೆಪೋಲಿಯನ್ ಮನಸ್ಸಿನಲ್ಲಿ ಜಗತ್ತನ್ನೇ ಗೆಲ್ಲಬೇಕು ಅನ್ನೋ ಹೆಬ್ಬಯಕೆಯ ಬೆಂಕಿ ಹತ್ತಿತ್ತು. ಅದೇ ಬೆಂಕಿಯ ಬಲದಿಂದ ಮುಂದೆ ಆತ ಫ್ರಾನ್ಸ್ ಸೈನ್ಯದ ಹೆಮ್ಮೆಯ ದಂಡನಾಯಕನಾಗಿ ಇಡೀ ಯುರೋಪಿಯನ್ನ ಸಿಂಹಸಪ್ರನಾಗಿ ಬೆಳೆದು ನಿಂತ. ಶತ್ರುಗಳ ಹತ್ತಿರ ಲಕ್ಷಾಂತರ ಸೈನ್ಯವಿರಲಿ, ದೈತ್ಯ ಫಿರಂಗಿಗಳಿರಲಿ, ಯುದ್ಧ ಭೂಮಿಯಲ್ಲಿ ನೆಪೋಲಿಯನ್ ಕುದುರೆ ಏರಿ ನಿಂತಿದ್ದಾನೆ ಅನ್ನೋ ಸಣ್ಣ ಸುದ್ದಿ ಕೇಳಿದರೆ ಸಾಕು ಶತ್ರು ಸೈನಿಕರ ಕೈಯಲ್ಲಿದ್ದ ಕತ್ತಿಗಳು ನಡಗಲು ಶುರು ಮಾಡ್ತಿದ್ವು. ಅದು ಆತನ ವ್ಯಕ್ತಿತ್ವಕ್ಕಿದ್ದ ಶಕ್ತಿ, ಆತನ ಶೌರ್ಯಕ್ಕಿದ್ದ ತಾಕತ್ತು. ಅಸಾಧ್ಯ ಎಂಬ ಪದ ಕೇವಲ ಮೂರ್ಖರ ನಿಘಂಟಿನಲ್ಲಿ ಇರುತ್ತದೆ ಎಂದು ಗರ್ಜಿಸಿದ ಜಗತ್ತಿನ ಮಹಾನ್ ಯುದ್ಧ ತಂತ್ರಜ್ಞ ಆತ. ಇಡೀ ಯುರೋಪ್ ಖಂಡವನ್ನೇ ತನ್ನ ಕಾಲಬುಡದಲ್ಲಿ ತಂದು ಜಗತ್ತನ್ನೇ ಗೆಲ್ಲಲು ಹೊರಟಿದ್ದ ಮಹಾನ್ ಯೋಧ. ರಷ್ಯಾದಿಂದ ಹಿಡಿದು ಈಜಿಪ್ಟ್ ವರೆಗೆ ವಿಜಯ ಪತಾಕೆ ಹಾರಿಸಿದ್ದ. ಕೊನೆಗೂ ಬೆಲ್ಜಿಯಂನ ಒಂದು ಸಣ್ಣ ಮೈದಾನದಲ್ಲಿ ಸೋತು ಶರಣಾಗಿದ್ದ. ಇಡೀ ವಿಶ್ವದ ಭೂ ರಾಜಕೀಯದ ಚಿತ್ರಣ ಬದಲಾಯಿಸಿದ ಆ ಐತಿಹಾಸಿಕ ಯುದ್ಧ ಯಾವುದು ಅಂದರೆ 1815ರ ಜೂನ್ 18ರಂದು ನಡೆದ ಜಗತ್ ಪ್ರಸಿದ್ಧ ವಾಟರ್ಲೂ ಕಾಳಗ. ಯುದ್ಧಕ್ಕೆ ಮುನ್ನ ನೆಪೋಲಿಯನ್ ಮಾಡಿದ ಒಂದು ಘನಘೋರ ತಪ್ಪು ಆತನ ಪತನಕ್ಕೆ ಮುನ್ನುಡಿ ಬರೆಯಿತು. 1812ರಲ್ಲಿ ರಷ್ಯಾದ ಮೇಲೆ ದಾಳಿ ಮಾಡಿದ. ರಷ್ಯಾದ ಭೀಕರ ಚಳಿಗೆ ಫ್ರಾನ್ಸ್ ಕಂಗಾಲಾಯಿತು ಮತ್ತು ಹಸಿವಿನಿಂದಾಗಿ ನೆಪೋಲಿಯನ್ನ 6 ಲಕ್ಷ ಸೈನಿಕರ ಬೃಹತ್ ಪಡೆ ಮಣ್ಣು ಪಾಲಾಯಿತು. ಫ್ರಾನ್ಸ್ ದುರ್ಬಲವಾಗಿದ್ದನ್ನು ಕಂಡ ಬ್ರಿಟನ್, ರಷ್ಯಾ, ಫ್ರಷ್ ಮತ್ತು ಆಸ್ಟ್ರಿಯಾದಂಥ ದೇಶಗಳು ಒಂದೊಂದಾಗಿ 1814ರಲ್ಲಿ ನೆಪೋಲಿಯನ್ ಅನ್ನು ಸೋಲಿಸಿ ಎಲ್ಬಾ ಎಂಬ ಸಣ್ಣ ದ್ವೀಪಕ್ಕೆ ಗಡೀಪಾರು ಮಾಡಿದ್ರು. ಆದರೆ ಸಿಂಹವನ್ನು ಪಂಜರದಲ್ಲಿಡಲು ಸಾಧ್ಯವೇ? ಕೇವಲ 10 ತಿಂಗಳಲ್ಲಿ ಆ ದ್ವೀಪದಿಂದ ತಪ್ಪಿಸಿಕೊಂಡ ನೆಪೋಲಿಯನ್ ಮತ್ತೆ ಫ್ರಾನ್ಸ್ಗೆ ಮರಳಿ ಚಕ್ರವರ್ತಿಯಾಗಿ ಅಧಿಕಾರ ಹಿಡಿದ. ಇದನ್ನು ಇತಿಹಾಸದಲ್ಲಿ 100 ದಿನಗಳ ಆಡಳಿತ ಎಂದು ಕರೆಯಲಾಗುತ್ತದೆ. ನೆಪೋಲಿಯನ್ ಮತ್ತೆ ಬಂದುದನ್ನು ನೋಡಿ ಇಡೀ ಯುರೋಪಿಯನ್ನ ಶತ್ರು ರಾಷ್ಟ್ರಗಳು ಬೆಚ್ಚಿ ಬಿದ್ದವು. ಆತನನ್ನು ಶಾಶ್ವತವಾಗಿ ಮುಗಿಸಲು ದೈತ್ಯ ಸೈನ್ಯದೊಂದಿಗೆ ಒಂದಾಗಿದ್ದವು. 1815ರ ಜೂನ್ 18 ಬೆಲ್ಜಿಯಂನ ವಾಟರ್ಲೂ ಎಂಬ ಮೈದಾನದಲ್ಲಿ ಹಣೆಬರಹ ನಿರ್ಣಯಿಸುವ ಆ ಮಹಾಯುದ್ಧ ಆರಂಭವಾಯಿತು. ಒಂದು ಕಡೆ ನೆಪೋಲಿಯನ್ ನೇತೃತ್ವದ ಫ್ರೆಂಚ್ ಸೈನ್ಯ, ಇನ್ನೊಂದು ಕಡೆ ಬ್ರಿಟನ್ನಿನ ಸೇನಾಪತಿ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್ ನೇತೃತ್ವದ ಮಿತ್ರ ಪಡೆ. ನೆಪೋಲಿಯನ್ ಜಗತ್ತಿನ ಶ್ರೇಷ್ಠ ರಣತಂತ್ರಜ್ಞನಾಗಿದ್ದರೂ ಅಂದು ಆತನಿಗೆ ಅದೃಷ್ಟ ಮತ್ತು ಸಮಯ ಎರಡೂ ಸಾಥ್ ಕೊಡಲಿಲ್ಲ. ಯುದ್ಧದ ಹಿಂದಿನ ರಾತ್ರಿ ಭೀಕರ ಮಳೆಯಾಯಿತು. ಮೈದಾನವೆಲ್ಲ ಕೆಸರಾದ ಕಾರಣ ನೆಪೋಲಿಯನ್ ತನ್ನ ನೆಚ್ಚಿನ ಆಯುಧವಾದ ಫಿರಂಗಿಗಳನ್ನು ಮುಂದಕ್ಕೆ ಚಲಿಸಲು ಮಧ್ಯಾಹ್ನದವರೆಗೆ ಕಾಯಬೇಕಾಯಿತು. ಈ ವಿಳಂಬವೇ ಆತನಿಗೆ ಮುಳುವಾಯಿತು. ನೆಪೋಲಿಯನ್ ಬ್ರಿಟಿಷ್ ಸೈನ್ಯವನ್ನು ಧೂಳುಪಟ ಮಾಡುವ ಹಂತಕ್ಕೆ ತಲುಪಿದಾಗ ಇದ್ದಕ್ಕಿದ್ದಂತೆ ಬ್ರಿಟಿಷರ ಸಹಾಯಕ್ಕೆ ಜನರಲ್ ಬ್ಲೂಚರ್ ನೇತೃತ್ವದ ಫ್ರೆಂಚ್ ಸೈನ್ಯ ರಣಾಂಗಣಕ್ಕೆ ಎಂಟ್ರಿ ಕೊಡಿತು. ಎರಡು ಕಡೆಯಿಂದ ಮುಗಿಬಿದ್ದ ಶತ್ರು ಸೈನ್ಯಗಳ ಮಧ್ಯೆ ಸಿಲುಕಿದ ನೆಪೋಲಿಯನ್ ಪಡೆ ದಿಕ್ಕೆಟ್ಟಿತು. ಇಡೀ ಯುರೋಪನ್ನೇ ನಡಗಿಸಿದ್ದ ನೆಪೋಲಿಯನ್ ಸೈನ್ಯ ವಾಟರ್ಲೂ ಮೈದಾನದಲ್ಲಿ ಸಂಪೂರ್ಣ ಶರಣಾಗಿ ಬಿಟ್ಟಿತ್ತು.
ವಾಟರ್ಲೂ ಯುದ್ಧ ಕೇವಲ ಒಂದು ನೆಪೋಲಿಯನ್ ಪತನವಾಗಿರಲಿಲ್ಲ, ಅದು ಇಡೀ ವಿಶ್ವದ ಭೂ ರಾಜಕೀಯದ ಚಿತ್ರಣವನ್ನೇ ಬದಲಾಯಿಸಿದ ಯುದ್ಧವಾಗಿತ್ತು. ನೆಪೋಲಿಯನ್ ಪತನದ ನಂತರ ಫ್ರಾನ್ಸ್ನ ಶಕ್ತಿ ಕುಸಿಯಿತು. ಇದರ ನೇರ ಲಾಭ ಪಡೆದ ಬ್ರಿಟನ್ ಇಡೀ ವಿಶ್ವದ ಏಕೈಕ ಮಹಾಶಕ್ತಿಯಾಗಿ ಹೊರಹೊಮ್ಮಿತು. ಮುಂದಿನ 100 ವರ್ಷಗಳ ಕಾಲ ಜಗತ್ತನ್ನು ಬ್ರಿಟನ್ ಆಳಲು ಇದೇ ಯುದ್ಧವೇ ಅಡಿಪಾಯ ಹಾಕಿಕೊಟ್ಟಿತು. ಭಾರತದಲ್ಲಿ ಬ್ರಿಟಿಷರು ಯಾವುದೇ ಪ್ರತಿರೋಧವಿಲ್ಲದೆ ತಮ್ಮ ಸಾಮ್ರಾಜ್ಯ ವಿಸ್ತರಿಸಲು ಇದು ಪ್ರಮುಖ ಕಾರಣವಾಯಿತು. ಯುರೋಪಿನ ಗಡಿಗಳನ್ನು ಪುನರ್ ಗುರುತಿಸಲಾಯಿತು. ಫ್ರಾನ್ಸ್ ಸುತ್ತಲೂ ಪ್ರಭಾವಿಶಾಲಿ ದೇಶಗಳನ್ನು ಸ್ಥಾಪಿಸಲಾಯಿತು. ನೆಪೋಲಿಯನ್ ತಂದಿದ್ದ ಕಾನೂನು ಮತ್ತು ಆಡಳಿತಾತ್ಮಕ ಬದಲಾವಣೆಗಳು ಮುಂದೆ ಜರ್ಮನಿ ಮತ್ತು ಇಟಲಿ ದೇಶಗಳ ಏಕೀಕರಣಕ್ಕೆ ದಾರಿ ಮಾಡಿಕೊಟ್ಟವು. ಯುದ್ಧದ ನಂತರ ನೆಪೋಲಿಯನ್ ಅನ್ನು ಅಟ್ಲಾಂಟಿಕ್ ಮಹಾಸಾಗರದ ಅತ್ಯಂತ ದೂರದ ಸೆಂಟ್ ಹೆಲೆನಾ ದ್ವೀಪಕ್ಕೆ ಕೈದಿಯಾಗಿ ಕಳಿಸಲಾಯಿತು. ಅಲ್ಲಿಯೇ 1821ರಲ್ಲಿ ಈ ಮಹಾನ್ ಚಕ್ರವರ್ತಿ ತನ್ನ ಕೊನೆ ಉಸಿರೆಳೆದ. ಜಗತ್ತನ್ನು ಗೆಲ್ಲುವ ಹಠಕ್ಕೆ ಬಿದ್ದಿದ್ದ ನೆಪೋಲಿಯನ್ ವಾಟರ್ಲೂ ಯುದ್ಧದ ಒಂದು ಸಣ್ಣ ರಣತಂತ್ರದ ವೈಫಲ್ಯ ಮತ್ತು ಪ್ರಕೃತಿಯ ಮುನಿಸಿನಿಂದಾಗಿ ಇತಿಹಾಸದ ಪುಟ ಸೇರಬೇಕಾಯಿತು. ಆದರೆ ಆತ ಬಿಟ್ಟು ಹೋದ ಯುದ್ಧ ತಂತ್ರಗಳು ಇಂದಿಗೂ ಜಗತ್ತಿನಾದ್ಯಂತ ಸೈನಿಕರಿಗೆ ಪಾಠಗಳಾಗಿವೆ. ಸ್ನೇಹಿತರೆ, ನೆಪೋಲಿಯನ್ನ ಈ ರೋಚಕ ಪತನದ ಕತೆ ನಿಮಗೇನನಿಸಿತು? ಮಳೆ ಬಾರದಿದ್ದರೆ ಇತಿಹಾಸ ಬದಲಾಗುತ್ತಿತ್ತೆ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.